ನಮಸ್ಕಾರ. ನಾವು ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದೀವಿ. ನಮ್ಮ ಹೆಸರು ರೇಣುಕರಾಜ್ ಅಂತೇಳಿ. ಬಳ್ಳಾರಿ, ಗುಲ್ಬರ್ಗ, ಕೊಪ್ಪಳ, ಗಂಗಾವತಿ, ರಾಯಚೂರು, ಶಿವಮೊಗ್ಗ, ದಾವಣಗೆರೆ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಸಂಗೀತ ಪದವೀಧರರು ಬಂದಿದ್ದೀವಿ. ಕಳೆದ 15-20 ವರ್ಷದಿಂದ ಸಂಗೀತ ನೇಮಕಾತಿ ಆಗಿಲ್ಲ. ದಯಮಾಡಿ ಈಗಿರ್ತಕ್ಕಂಥ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ರೋಡಿ ಬೀದಿಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗಿ ವಿನಂತಿಸ್ಕೊಳ್ತೇವೆ. ಯಾಕಪ್ಪ ಅಂತಂದ್ರೆ ನಮಗೆ ವಯೋಮಿತಿ ಮೀರ್ತಾ ಇದೆ. ಈಗಾಗಲೇ 20 ವರ್ಷ ಸಂಗೀತ ಟೀಚರ್ ನೇಮಕಾತಿ ಮಾಡಿಲ್ಲ. ಸಂಗೀತ ಟೀಚರ್ ನೇಮಕಾತಿ ಮಾಡಿಲ್ಲಪ್ಪ ಅಂದ್ರೆ ಈ ಸಂಗೀತ ಎಕ್ಸಾಮ್ ಯಾಕೆ ನಡೆಸ್ಬೇಕು, ಜೂನಿಯರ್ ಸೀನಿಯರ್ ವಿದ್ವತ್ ಯಾಕೆ ನಡೆಸ್ಬೇಕು, ಮ್ಯೂಸಿಕ್ ಯಾಕೆ ನಡೆಸ್ಬೇಕು, ಅದಕ್ಕೊಂದು ಯೂನಿವರ್ಸಿಟಿ ಯಾಕೆ ಮಾಡಬೇಕು? ನಮಗೆ ದಯಮಾಡಿ, ನಮಗೆ ವಯಸ್ಸು ಮೀರ್ತಾ ಇದೆ. ಅಂಧನಾಥ ಮಕ್ಕಳು, ಕಾಲಿಲ್ದವರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಒಳಗೆ, ವಸತಿ ಶಿಕ್ಷಣ ಇಲಾಖೆ ಒಳಗೆ ಬರ್ತದೆ. ಕರ್ನಾಟಕದಲ್ಲಿ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ಇದೆ, ಹಂಪಿ ಯೂನಿವರ್ಸಿಟಿ ಇದೆ, ಅಲ್ಲೆಲ್ಲ ಗುಲ್ಬರ್ಗ ಯೂನಿವರ್ಸಿಟಿ ಇದೆ, ಬಿಜಾಪುರ ಯೂನಿವರ್ಸಿಟಿ ಇದೆ, ಮೈಸೂರು ಯೂನಿವರ್ಸಿಟಿ ಇದೆ, ಬೆಂಗಳೂರು ಯೂನಿವರ್ಸಿಟಿ ಇದೆ. ಎಲ್ಲ ಯೂನಿವರ್ಸಿಟಿಯಲ್ಲಿ ಮ್ಯೂಸಿಕ್ ಪದವಿ ಇದೆ. ವಿದ್ವತ್ ಸಂಗೀತದಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್, ಮ್ಯೂಸಿಕ್, ಮ್ಯೂಸಿಕ್ ಅಂತ ಈ ಥರ ಇದೆ. ಸಂಗೀತ ಟೀಚರ್ ತಗೊಳ್ಳಲ್ಲ ಅಂದರೆ 20 ವರ್ಷದಿಂದ ನೇಮಕಾತಿ ಆಗಿಲ್ಲ. 20 ವರ್ಷದಿಂದ ಪ್ರತಿ ಒಂದು ವರ್ಷ 50 ಹುಡುಗರು ಅಂದರೆ 20 ವರ್ಷಕ್ಕೆ ಎಷ್ಟು ಹುಡುಗರಾದರು ಅದನ್ನು ಲೆಕ್ಕ ಮಾಡೋಕೆ ಈ ಸರ್ಕಾರ. ಈಗ ತೊಗೊಳ್ಳಿಲ್ಲಪ್ಪ ಅಂತಂದರೆ ಎದಕ್ಕೆ ಎಕ್ಸಾಮ್ ನಡೆಸ್ಬೇಕು? ರೊಕ್ಕ ಕೊಟ್ಟು ಎಕ್ಸಾಮ್ ನಡೆಸಿ ನಾವೆಲ್ಲ ಕಲಿತು ಬೀದಿಗೆ ಬರ್ಬೇಕಾ? ಸಂಗೀತ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಲ್ಲ ಅಂದ್ರೆ ಸಂಗೀತ ಕಲ್ತಾರೆ ನಾವೇನು ಮಾಡ್ಬೇಕು? ಸಂಗೀತ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿಲ್ಲಪ್ಪ ಅಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಸಂಗೀತ ಉಳಿಯೋಂಗಿಲ್ಲ, ಸಂಸ್ಕೃತಿ ಉಳಿಯೋಂಗಿಲ್ಲ, ಬೆಳೆಯೋಂಗಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸಂಗೀತ ಕಲಿಯೋದ್ರಿಂದ ಬುದ್ಧಿ ಶಾರ್ಪ್ ಆಗುತ್ತೆ. ಅದರಿಂದ ಸಂಸ್ಕಾರ ಉಳಿತೈತೆ. ನಾವು ಮಠಮಾನಗಳಲ್ಲಿ ಊಟ ಇಲ್ಲದೆ ವಸತಿ ಅಜ್ಜವರು ಪುಟ್ಟರಾಜ ಗವಿಗಳು ಊಟ ವಸತಿ ಎಲ್ಲ ಉಚಿತವಾಗಿ ಕೊಟ್ಟು ಸಂಗೀತ ಕಲಿಸ್ಯಾರ. ಆ ಸಂಸ್ಕಾರವನ್ನು ಸರ್ಕಾರಿ ಶಾಲೆಯಲ್ಲಿ ಕಳಿಸಿದರೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆಗ್ತಾರೆ ಎಂಬುದು ನಮ್ಮ ಉದ್ದೇಶ. ಭಾಳ ದಿವಸ ಎಲ್ಲ ಇಲಾಖೆಗಳಿಗೂ ಮನವಿ ಮಾಡೀವಿ, ಎಲ್ಲ ಸಚಿವರಿಗೂ ಮನವಿ ಮಾಡೀವಿ. ಕರ್ನಾಟಕದ ಪದವೀಧರ ಸಂಘದ ಅಧ್ಯಕ್ಷ ಮುಖಾಂತರ ಎಲ್ಲ ಇಲಾಖೆಗೂ ಎಲ್ಲ ಸಚಿವರಿಗೆ ಮನವಿ ಪತ್ರ ಕೊಟ್ಟರು ಸಂಗೀತ ಕಡೆ ಗಮನ ಹರಿಸಿಲ್ಲ. ಎಷ್ಟು ಜನ ಇದ್ದೀರಿ ಅಂದಾಜು? ನಾವು ಟೋಟಲ್ ಒಂದು 10,000 15,000 ಜನ ಮುಗಿಸ್ತಾ ಇರೋದಿರಿ. ನಾನು ಹೇಳಿದೆಲ್ಲ ಸರ, ಪ್ರತಿ ವರ್ಷ 50 ಜನ ಹಿಡ್ಕೋರಿ ನೀವು. ಬರೀ 20 ವರ್ಷಕ್ಕೆ ಎಷ್ಟಾಯಿತು ಅರ್ಥ ಮಾಡ್ಕೋಬೇಕು ಸರ್ಕಾರ. ಕೂಡಲೇ ನೇಮಕಾತಿ, ಈಗ 15,000 ನೇಮಕಾತಿ ಕರಡು ಪ್ರತಿ ಹೊರಡಿಸ್ಯಾರ. ಅದ್ರಾಗ ಸಂಗೀತ ಶಿಕ್ಷಕರದ್ದು ಹೆಸರೇ ಇಲ್ಲ. ಮತ್ತು ಸಂಗೀತ ಯಾಕಿರ್ಬೇಕು? ಹಂಗಿದ್ರೆ ಸಂಗೀತ ಶಿಕ್ಷಕರು ಕೂಡಲೇ ಹೋರಾಟ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಕೂಡಲೇ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. 15 ವರ್ಷ ಆಯಿತು ನೇಮಕಾತಿ ಮಾಡಿಲ್ಲ. 2010-12 ಆಗಿತ್ತು ನೇಮಕಾತಿ. ಇಲ್ಲಿ ತನಕ ಸಂಗೀತ ಸುದ್ದಿ ತೆಗೆದಿಲ್ಲ. ಪ್ರತಿ ವರ್ಷನ ಶಿಕ್ಷಣ ಸಚಿವರಿಗೆ ಭೇಟಿಯಾಗಿವಿ, ಶಿಕ್ಷಣ ಇಲಾಖೆಗೆ ಮನವಿ ಕೊಟ್ಟಿವಿ, 3 ಜನ ಮುಖ್ಯಮಂತ್ರಿ ಮನವಿ ಮಾಡಿವಿ. ಬೆಳಗಾವಲ್ಲಿ ಯಡಿಯೂರಪ್ಪನವ್ರಿಗೆ ಕೊಟ್ಟಿವಿ, ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿವಿ, ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿವಿ, DK ಶಿವಕುಮಾರ್ ಕೊಟ್ಟಿವಿ, ಬಸವರಾಜ ಬೊಮ್ಮಾಯಿ ಕೊಟ್ಟಿವಿ. ಮತ್ತು ಬೆಳಗಾವಿನಲ್ಲಿ ನಡೀತಕ್ಕಂಥ ಅಧಿವೇಶನದೊಳಗೆ ಹೋರಾಟ ಮಾಡೋತ ನಮ್ಮ ಫ್ರೆಂಡಿಗೆ ಒಂದು ಸಲ ಆರಾಮಿಲ್ಲ, ತಪ್ಪಿ ಇದಾಗ್ಬಿಡ್ತಿ, BP ಹೋಗಿ ಸೀರಿಯಸ್ ಆಗಿಬಿಡ್ತಿ. ಈ ಸರ್ಕಾರ ಅದನ್ನೂ ಎಚ್ಚೆತ್ಕೊಳ್ಳಿಲ್ಲ ನಮ್ಮ ಬಗ್ಗೆ. ಹಿಂಗಾದ್ರೆ ನಾವು ಏನು ಮಾಡೋಣ? ದಯಮಾಡಿ ಸರ್ಕಾರ ಇದನ್ನು ಗಮನಿಸಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕಂತೇಳಿ ಸರ್ಕಾರಲ್ಲಿ ಮನವಿ ಮಾಡ್ಕೊಳ್ತೀವಿ. ನಾವು ಇಂಟಿಗ್ರೇಟೆಡ್ BSc MSc ಅಂತ ಇಂಟಿಗ್ರೇಟೆಡ್ ಕೋರ್ಸಸ್ ಮಾಡಿರೋ ಸ್ಟೂಡೆಂಟ್ಸು. ಸೊ ನಾವು ಕಂಪ್ಲೀಟಾಗಿ ಇವಾಗ ನನ್ನ ಕೇಸ್ ತಗೊಳ್ಳೋದಾದ್ರೆ ನಾನು ಬಯಾಲಜಿ ಓದಿದ್ದೀನಿ ಸರ್. ಕಂಪ್ಲೀಟಾಗಿ 5 years ಬಯಾಲಜಿ ಜೊತೆಗೆ ಅಪ್ಲೈಡ್ ಸೈನ್ಸಸ್ನ ಓದಿರ್ತೀವಿ. ಸೊ ಗೌರ್ಮೆಂಟ್ ಯಾವತ್ತೇ ಆಗಲಿ ಒಂದು ಕಮಿಟಿನ ಫ್ರೇಮ್ ಮಾಡಬೇಕಾದ್ರೆ ಎಕ್ಸ್ಪರ್ಟ್ ಪ್ಯಾನಲ್ನ ಆ ಕೋರ್ಸಸ್ ಅಂಡರಲ್ಲಿ ಅಪ್ಲೈಡ್ ಕೋರ್ಸಸ್ ಏನೇನು ಬರುತ್ತೆ, ಯಾವ್ಯಾವ ಕಾಲೇಜಸಲ್ಲಿ, ಅದು ಗೌರ್ಮೆಂಟ್ ಕಾಲೇಜಸಲ್ಲೂ ಸ್ಟೂಡೆಂಟ್ಸ್ ಓದಿರ್ತಾರೆ ಇಂಟಿಗ್ರೇಟೆಡ್ ಕೋರ್ಸಸಲ್ಲಿ. ಸೊ ನಮ್ಮ ಇವುಗಳಿಗೆ ಎಲ್ಲದಕ್ಕೂ ಎಲಿಜಿಬಲ್ ಮಾಡಿ. ಸೊ ಟೆಟ್ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಕೊಡ್ತೀರಾ, ಅದೇ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ. ಮತ್ತು ನಮಗೆ KSET ಬರೆಯೋದಕ್ಕೆ ಪರ್ಮಿಷನ್ ಕೊಡ್ತಾರೆ, ಜೊತೆ B.Ed ಮಾಡೋದಕ್ಕೂ ಎಲಿಜಿಬಿಲಿಟಿ ಕೊಡ್ತೀರಾ. ಬಟ್ ಆದರೆ ರೆಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಮಾತ್ರ ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಏನೇ ಆಗಲಿ ಈಗ ಬರೋ ಗೌರ್ಮೆಂಟು ಜೊತೆಗೆ ಎಜುಕೇಷನ್ ಮಿನಿಸ್ಟರು ಒಂದು ಎಕ್ಸ್ಪರ್ಟ್ ಪ್ಯಾನಲ್ನ ಅಂತ ಸೆಟ್ ಮಾಡಿ ಯಾವ್ಯಾವ ಯೂನಿವರ್ಸಿಟೀಸಲ್ಲಿ ಈ ಥರ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿರೋ ಇಂಟಿಗ್ರೇಟೆಡ್ ಕೋರ್ಸಸ್ ಇದೆ, ಆ ಸ್ಟೂಡೆಂಟ್ಸ್ ಏನೇನು ಓದಿದ್ದಾರೆ, ಅವ್ರು ಎಲಿಜಿಬಲ್ ಇದ್ದಾರಾ ಇಲ್ಲ ಅಂತ ದಯವಿಟ್ಟು ಚೆಕ್ ಮಾಡಿ ನಮ್ಮನ್ನು ಇನ್ಕ್ಲೂಡ್ ಮಾಡಿದ್ರೆ ನಾವು ಕೂಡ ಟೀಚರ್ಸ್ ಆಗೋದಕ್ಕೆ ಎಲಿಜಿಬಲ್ ಇದ್ದೀವಿ. ಸೊ ದಯವಿಟ್ಟು ಗೌರ್ಮೆಂಟ್ ಇದನ್ನು ಕನ್ಸಿಡರ್ ಮಾಡಬೇಕು ಸರ್. ಸರ್ ಅವ್ರು ಏನಂದರೆ ರೂಲ್ಸ್ನ ಅಪ್ಡೇಟ್ ಮಾಡಲ್ಲ ಸರ್. ಪ್ರತಿ ಸರಿ ಈಗ ಸೊಸೈಟಿ ಮಾತ್ರ ಅಪ್ಡೇಟ್ ಆಗ್ತಿರುತ್ತೆ, ಅವ್ರು ಮಾತ್ರ ಅಪ್ಡೇಟ್ ಆಗೋ ನೆಸೆಸಿಟಿ ಇರಲ್ಲ. ತುಂಬ ಓಲ್ಡ್ ಕಾಲದ ರೂಲ್ಸ್ನೇ ಕಾಪಿ ಪೇಸ್ಟ್ ಮಾಡ್ತಾರೆ ವಿನಃ ಈಗ ಏನೇನು ಕೋರ್ಸಸ್ ಇದೆ, ಸ್ಟೂಡೆಂಟ್ಸ್ ಏನೇನು ಅಪ್ಗ್ರೇಡೇಷನಲ್ಲಿದ್ದಾರೆ, ಅವ್ರನ್ನ ಇನ್ಕ್ಲೂಡ್ ಮಾಡಬೇಕಾ ಬೇಡವಾ ಅಂತ ಅವ್ರೇನು ಡಿಸ್ಕಸ್ ಮಾಡಲ್ಲ. ಜಸ್ಟ್ ಆ ರೂಲ್ಸ್ ಇದೆಯಾ ಅದನ್ನು ಫಾಲೋ ಮಾಡೋಣ ಅಷ್ಟೇ. ಈ ಥರ ಮೈಂಡ್ಸೆಟ್ಟಲ್ಲಿ ಅಧಿಕಾರಿಗಳಿದ್ದಾರೆ ಸರ್. ಸೊ ದಯವಿಟ್ಟು ಎಲ್ಲ ಸ್ಟೂಡೆಂಟ್ನು ಕನ್ಸಿಡರ್ ಮಾಡಿ. ನಾವು ಎಲಿಜಿಬಿಲಿಟಿ ಇದ್ದೀವಿ, ಎಲ್ಲ ಎಲಿಜಿಬಿಲಿಟಿ ಶಿಕ್ಷಣ ಇಲಾಖೆ ಒಳಗೆ ಹೌದು ಸರ್. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಈಗ ಆಲ್ರೆಡಿ ಕ್ರೈಸ್ ನೋಟಿಫಿಕೇಶನ್ ಅಂತ ಬಿಟ್ಟಿದ್ದಾರೆ ಸರ್.
ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟು 15 ದಿನ ಆಯಿತು. ಆ ಡಿಪಾರ್ಟ್ಮೆಂಟ್ ಹತ್ರಕ್ಕೆ ಹೋದರೆ ನಮಗೆ ನೀವು ಎಲಿಜಿಬಿಲಿಟಿಗಿನ್ನ ಜಾಸ್ತಿ ಓದ್ಬಿಟ್ಟಿದ್ದೀರಾ, ಸೊ ನೀವು ಹಂಗಾಗಿ ಎಲಿಜಿಬಲ್ ಇಲ್ಲ ಅಂತ ಅಸಡ್ಡೆಯಾಗಿ ಮಾತಾಡ್ತಾರೆ ಸರ್. ಸೊ ದಯವಿಟ್ಟು ಶಿಕ್ಷಣ ಇಲಾಖೆ ಇದರ ಬಗ್ಗೆ ಗಮನ ಹರಿಸಿ ನಮಗೂ ಕೂಡ ಓದಿ ಶಿಕ್ಷಕರಾಗೋದಕ್ಕೆ ಅರ್ಹತೆಯನ್ನು ಕೊಡಬೇಕಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.